ನಾನು ರಾತ್ರಿನೂ ಲೇಟ್ ನೈಟ್ ನಿಮ್ಮ ಮಾಧ್ಯಮದ ಮುಖಾಂತರ ನೋಡಿದ್ದಿರತಕ್ಕಂಥದ್ದು. ಅದ್ರ ಬಗ್ಗೆ ಹೋಮ್ ಮಿನಿಸ್ಟ್ರಿ ಈಗಾಗಲೇ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅದು ಕಾನೂನು ಚೌಕಟ್ಟದಲ್ಲಿ ಅವು ಇತ್ಯರ್ಥಗಳಾಗದೇ ಇರತಕ್ಕಂಥದ್ದಕ್ಕೆ ರಿವ್ಯೂ ಮಾಡ್ತಕ್ಕಂಥದ್ದು ಒಂದು ಪೊಲೀಸ್ ಇಲಾಖೆಯದೊಂದು ಪದ್ಧತಿ ಇದೆ. ಆ ಪ್ರಕಾರ ಮಾಡಿರ್ತಕ್ಕಂಥದ್ದು ಕಾನೂನು ಚೌಕಟ್ಟಿನಲ್ಲೇ ನಡೀತಾ ಇದೆ. ಅದನ್ನು ಬಿಟ್ಟು ಹೊರತಾಗಿ ಏನು ಅದಕ್ಕೆ ರಾಜಕೀಯ ಬಣ್ಣ ಬಳಿತಕ್ಕಂಥದ್ದು ಏನು ಅವಶ್ಯಕತೆ ಇಲ್ಲ. ನನ್ನ ಪ್ರಕಾರ ಹಳೆ ಕೇಸ್ ಆಗಿರೋದ್ರಿಂದ ಕ್ಲೋಸ್ ಮಾಡಬೇಕಾಗಿರ್ತಕ್ಕಂಥ ಕೆಲವೊಂದು ಅನಿವಾರ್ಯತೆ, ಪೆಂಡಿಂಗ್ ಕೇಸ್ಗಳನ್ನು ಕ್ಲೋಸ್ ಮಾಡಲೇಬೇಕು ಯಾವತ್ತಿದ್ರೂ ಕೂಡ. ಕ್ಲೋಸ್ ಮಾಡ್ತಕ್ಕಂಥ ಪ್ರಕ್ರಿಯೆ ಇರಬೇಕು. ಅದು ಬಟ್ ಈ ಸಂದರ್ಭ ಎಲ್ಲೋ ಒಂದು ಕಡೆ ಬಿಜೆಪಿಗೆ ಅಸ್ತ್ರ ಕೊಟ್ಟಂತಾಯ್ತು. ಏನು ನೋಡಿ, ಅವ್ರ ಪಾಪ ಅವರಿಗೆ ಕೆಲಸ ಏನಿಲ್ಲ. ಇಂಥದ್ದು ಯಾವುದಾದ್ರೆ ಸಣ್ಣ ಪುಟ್ಟು ಜನರಿಗೆ ಉಪಯೋಗ ಆಗದೇ ಇರತಕ್ಕಂಥದ್ದು ಭಾವನಾತ್ಮಕ ವಿಷಯಗಳನ್ನು ತಗೊಂಡು ಅದನ್ನು ಸೃಷ್ಟಿ ಮಾಡಿ ಅದಕ್ಕೆ ಬಣ್ಣ ಕಟ್ಟಿ ಅವಕ್ಕೆ ರೆಕ್ಕೆ ಪುಕ್ಕೆಗಳನ್ನು ಜೋಡಿಸೋದ್ರ ಮುಖಾಂತರ ಕಾಗೆ ಆರಿಸೋ ಕೆಲಸ ಅವರು ಯಾವತ್ತೂ ನಿರಂತರ ಮಾಡ್ಕೊಂಡು ಬಂದಿದ್ದಾರೆ. ಅದನ್ನು ಮಾಡಿದರೆ ಅದರಿಂದ ಏನು ಲಾಭ ಆಗಲ್ಲ. ಈಗ ನೋಡಿ, ಜನರಿಗೆ ಸಾಕಷ್ಟು ಸಮಸ್ಯೆಗಳು ಇವತ್ತು ಇದಾವೆ. ಇವತ್ತು ನಮ್ಮ ಮುಂದೆ ಎಲ್ಲರಿಗೂ ಜನರಿಗೆ ಪರಿಹಾರ ಕೊಡಿಸೋದ್ರಲ್ಲಿ ಏನಾದರೂ ಇಂಥ ವಿಷಯಗಳನ್ನು ಎತ್ಕೊಂಡು ಸರ್ಕಾರದ ಗಮನವನ್ನು ಸೆಳೆದು ಅಂಥ ಕೆಲಸ ಮಾಡೋದು ಬಿಟ್ಟು ಈ ಸುಮ್ಮನೆ ಭಾವನಾತ್ಮಕ ವಿಷಯಗಳು, ಇಂಥ ಭಾವನಾತ್ಮಕ ವಿಷಯಗಳಿಂದ ಯಾರ್ದು ಹೊಟ್ಟೆನೂ ತುಂಬಲ್ಲ, ಯಾರ್ದಿಗೆ ಕಷ್ಟನೂ ದೂರ ಆಗಲ್ಲ. ಅದರಿಂದ ನಾನು BJP ಸ್ನೇಹಿತರು ಎಲ್ರಿಗೂ ನಾನು ಕೋರಿಕೆ ಇದೆ. ನಾನು ಸಾರ್ವಜನಿಕರಿಗಿರ್ತಕ್ಕಂಥ ಅನೇಕ ಸಮಸ್ಯೆಗಳ ಬಗ್ಗೆ ಗಮನ ಹರಿಸಿ ವಿರೋಧ ಪಕ್ಷವಾಗಿ ಏನು ಕೆಲಸ ಮಾಡಬೇಕು ಜನಹಿತಕ್ಕಾಗಿ ಅಂತ ಕೆಲಸ ಮಾಡಿದ್ರೆ ಮುಂದೆ ಮತ್ತೆ ಅವ್ರಿಗೊಂದು 20 ವರ್ಷ ನಂತರ ಭವಿಷ್ಯ ಬರ್ಬೋದು ಅಂತ ನನ್ನದೊಂದು ನಿರೀಕ್ಷೆ. ಈಗ ಅದಕ್ಕೆ ಅಲ್ಲಲ್ಲ, ಅದ್ರ ಬಗ್ಗೆ ಅಧಿಕಾರಿಗಳು ಸ್ಪಷ್ಟೀಕರಣ ಕೊಡ್ತಾರೆ. ನಾನು ಪೊಲೀಸ್ ಅಧಿಕಾರಿನೂ ಅಲ್ಲ, ಅದರದ್ದು FIR ಚಾರ್ಜ್ ಶೀಟು ಏನಿದೆ ಅನ್ನೋದು ನನ್ನ ಗಮನಕ್ಕೂ ಇಲ್ಲ. ಅದ್ರ ಬಗ್ಗೆ ಅಧಿಕಾರಿಗಳು ಸ್ಪಷ್ಟವಾದಂಥ ಒಂದು ಮಾಹಿತಿಯನ್ನು ಕೊಡ್ತಾರೆ.